A9 ಡಿಜಿಟಲ್ಗೆ ಸ್ವಾಗತ. ನಾನು ಸಂಧ್ಯಾ ತೇಜಪ್ಪ. ಭಾರತದಲ್ಲಿ ಸಿಎನ್ಜಿ ಕಾರುಗಳು ಭರ್ಜರಿ ಬೇಡಿಕೆ ಪಡ್ಕೊಳ್ತಿವೆ. ಹೀಗಾಗಿ ಶೀಘ್ರದಲ್ಲಿಯೇ ಹಲವು ಸಿಎನ್ಜಿ ವರ್ಷನ್ ಕಾರುಗಳು ಮಾರುಕಟ್ಟೆಗೆ ಬರಲು ಸಜ್ಜಾಗಿವೆ. ಹೊಸ ಸಿಎನ್ಜಿ ಕಾರುಗಳಲ್ಲಿ ಟಾಟಾ ನಿರ್ಮಾಣದ ಪ್ರಮುಖ ಕಾರುಗಳು ಸಹ ಬಿಡುಗಡೆಯಾಗಲಿವೆ. ಹಾಗಾದ್ರೆ ಬಿಡುಗಡೆಯಾಗಲಿರುವ ಹೊಸ ಸಿಎನ್ಜಿ ಕಾರುಗಳು ಯಾವುವು? ಹೊಸ ಕಾರುಗಳ ಮೈಲೇಜ್ ಎಷ್ಟು? ಈ ಎಲ್ಲ ಮಾಹಿತಿ ಇಲ್ಲಿದೆ. 2023ರಿಂದ ಕೇಂದ್ರ ಸರ್ಕಾರವು ಜಾರಿಗೆ ತರುತ್ತಿರುವ ರೀಗಲ್ ಎಮಿಷನ್ ಪರಿಣಾಮ ಕಾರು ಉತ್ಪಾದನಾ ಕಂಪನಿಗಳು ಪರಿಸರ ಸ್ನೇಹಿ ಕಾರು ಮಾದರಿಗಳತ್ತ ಮುಖ ಮಾಡುತ್ತಿವೆ. ಪೆಟ್ರೋಲ್ ಮತ್ತು ಡೀಸೆಲ್ ಕಾರುಗಳಿಗೆ ಪರ್ಯಾಯವಾಗಿ ಪರಿಸರ ಸ್ನೇಹಿಯಾಗಿರುವ ಸಿಎನ್ಜಿ ಕಾರುಗಳು ಮಾರುಕಟ್ಟೆ ಪ್ರವೇಶಿಸುತ್ತಿವೆ. ಜೊತೆಗೆ ಅತಿ ಹೆಚ್ಚು ಕಡಿಮೆ ನಿರ್ವಹಣಾ ವೆಚ್ಚ ಹೊಂದಿರುವ ಸಿಎನ್ಜಿ ಮಾದರಿಗಳು ಕೈಗೆಟುಕುವ ಬೆಲೆಯಲ್ಲಿ ಖರೀದಿಗೆ ಲಭ್ಯವಿದ್ದು, ಡೀಸೆಲ್ ಕಾರುಗಳಿಗೆ ಇವು ಭರ್ಜರಿ ಪೈಪೋಟಿ ನೀಡುತ್ತಿವೆ. ಹೀಗಾಗಿ ಶೀಘ್ರದಲ್ಲಿಯೇ ಹಲವು ಕಾರು ಉತ್ಪಾದನಾ ಕಂಪನಿಗಳು ಗ್ರಾಹಕರ ಬೇಡಿಕೆಯಂತೆ ವಿವಿಧ ಕಾರುಗಳಲ್ಲಿ ಸಿಎನ್ಜಿ ವರ್ಷನ್ ಬಿಡುಗಡೆ ಮಾಡುತ್ತಿವೆ. ಬಿಡುಗಡೆಯಾಗಲಿರುವ ಹೊಸ ಸಿಎನ್ಜಿ ಕಾರುಗಳಲ್ಲಿ ಟಾಟಾ ಮೋಟಾರ್ಸ್ ನಿರ್ಮಾಣದ ಹಲವು ಕಾರುಗಳು ಮಾರುಕಟ್ಟೆಗೆ ಪ್ರವೇಶಿಸಲಿವೆ. ಸದ್ಯ ಮಾರುಕಟ್ಟೆಯಲ್ಲಿ ಟಿಗೋರ್ ಮತ್ತು ಟಿಯಾಗೋ ಸಿಎನ್ಜಿ ವರ್ಷನ್ ಮಾರಾಟ ಮಾಡುತ್ತಿರುವ ಟಾಟಾ ಕಂಪನಿಯು ಹೊಸದಾಗಿ ಆಲ್ಟ್ರೋಸ್ ಕಾರಿನಲ್ಲೂ ಸಿಎನ್ಜಿ ವರ್ಷನ್ ಬಿಡುಗಡೆ ಮಾಡಲಿದೆ. ಐಸಿಎನ್ಜಿ ತಂತ್ರಜ್ಞಾನವು ಟಾಟಾ ಸಿಎನ್ಜಿ ಕಾರುಗಳ ಪ್ರಮುಖ ಆಕರ್ಷಣೆಯಾಗಿದ್ದು, ಇದು ಉತ್ತಮ ಪರ್ಫಾರ್ಮೆನ್ಸ್ ಜೊತೆಗೆ ಗರಿಷ್ಠ ಮೈಲೇಜ್ ಹಿಂದಿರುಗಿಸಲಿದೆ. ಹೊಸ ಆಲ್ಟ್ರೋಜ್ ಕಾರು ಸಾಮಾನ್ಯ ಕಾರಿನ 1.2 ಲೀಟರ್ ಪೆಟ್ರೋಲ್ ಎಂಜಿನ್ ಜೊತೆಗೆ ಐಸಿಎನ್ಜಿ ಕಿಟ್ ಹೊಂದಿರಲಿದೆ. ಇದು ಇತ್ತೀಚೆಗೆ ಬಿಡುಗಡೆಯಾದ ಮಾರುತಿ ಸುಜುಕಿ ಬಲೆನೋ ಸಿಎನ್ಜಿ ಮಾದರಿಗೆ ಭರ್ಜರಿ ಪೈಪೋಟಿ ನೀಡಲಿದೆ. ಟಾಟಾ ಮೋಟಾರ್ಸ್ ಕಂಪನಿಯು ಆಲ್ಟ್ರೋಸ್ ನಂತರ ಪಂಚ್ ಮೈಕ್ರೋ ಎಸ್ಯುವಿಯಲ್ಲಿಯೂ ಹೊಸದಾಗಿ ಸಿಎನ್ಜಿ ಬಿಡುಗಡೆ ಮಾಡಲಿದೆ. ಪಂಚ್ ಸಿಎನ್ಜಿ ಮಾದರಿಗಾಗಿ ಟಾಟಾ ಮೋಟಾರ್ಸ್ ಕಂಪನಿಯು ಈಗಾಗಲೇ ವಿವಿಧ ಹಂತದ ರೋಡ್ ಟೆಸ್ಟಿಂಗ್ ಪ್ರಕ್ರಿಯೆಗಳನ್ನ ಕೈಗೊಳ್ಳುತ್ತಿದೆ. ಹೊಸ ಕಾರು ಆಲ್ಟ್ರೋಸ್ ಕಾರಿನಲ್ಲಿ ನೀಡಲಾಗುತ್ತಿರುವ 1.2 ಲೀಟರ್ ಪೆಟ್ರೋಲ್ ಎಂಜಿನ್ ಜೊತೆಗೆ ಐಸಿಎನ್ಜಿ ಕಿಟ್ ಹೊಂದಿರಲಿದೆ. ಪಂಚ್ ಸಿಎನ್ಜಿ ಕಾರು 73 ಬಿಎಚ್ಪಿ ಮತ್ತು 95 ಎನ್ಎಂ ಟಾರ್ಕ್ ಉತ್ಪಾದನೆಯೊಂದಿಗೆ ಪ್ರತಿ ಕೆಜಿ ಸಿಎನ್ಜಿಗೆ 28 ರಿಂದ 31 ಕಿಲೋಮೀಟರ್ ಮೈಲೇಜ್ ಹಿಂದಿರುಗಿಸಲಿದೆ. ಇನ್ನು ಮಾರುಕಟ್ಟೆಯಲ್ಲಿ 10ಕ್ಕೂ ಹೆಚ್ಚು ಕಾರು ಮಾದರಿಗಳಲ್ಲಿ ಈಗಾಗಲೇ ಸಿಎನ್ಜಿ ವರ್ಷನ್ ಬಿಡುಗಡೆ ಮಾಡಿರುವ ಮಾರುತಿ ಸುಜುಕಿ ಕಂಪನಿಯು ಮತ್ತಷ್ಟು ಸಿಎನ್ಜಿ ಕಾರುಗಳ ಬಿಡುಗಡೆಯ ಸಿದ್ಧತೆಯಲ್ಲಿದೆ. ಮಾರುತಿ ಸುಜುಕಿ ಕಂಪನಿಯು ಮುಂದಿನ ಕೆಲವೇ ದಿನಗಳಲ್ಲಿ ಬ್ರೆಝಾ ಸಿಎನ್ಜಿ ವರ್ಷನ್ ಸಹ ಬಿಡುಗಡೆ ಮಾಡುತ್ತಿದೆ. ಬ್ರೆಝಾ ಕಾರಿನಲ್ಲಿ ಮಾರುತಿ ಸುಜುಕಿ ಕಂಪನಿಯು ಎರ್ಟಿಗಾದಲ್ಲಿರುವ 1.5 ಲೀಟರ್ ನ್ಯಾಚುರಲಿ ಆಸ್ಪಿರೇಟೆಡ್ ಪೆಟ್ರೋಲ್ ಎಂಜಿನ್ ಜೊತೆಗೆ ಸಿಎನ್ಜಿ ಕಿಟ್ ಜೋಡಣೆ ಮಾಡಲಿದೆ. ಹೊಸ ಕಾರು ಸಾಮಾನ್ಯ ಪೆಟ್ರೋಲ್ ಕಾರಿಗಿಂತಲೂ 95,000ದಷ್ಟು ದುಬಾರಿಯಾಗಿರಲಿದ್ದು, ಇದು ಪ್ರತಿ ಕೆಜಿ ಸಿಎನ್ಜಿಗೆ ಗರಿಷ್ಠ 28 ಕಿಲೋಮೀಟರ್ ಮೈಲೇಜ್ ನೀಡಬಹುದಾಗಿದೆ. ಟೊಯೋಟಾ ಕಂಪನಿಯೂ ಸಹ ಮಾರುತಿ ಸುಜುಕಿ ಜೊತೆಗೂಡಿ ಗ್ಲಾಮ್ಜಾ ಕಾರು ಮಾದರಿಗೆ ಸಿಎನ್ಜಿ ವರ್ಷನ್ ಪರಿಚಯಿಸಲಿದೆ. ಹೊಸ ಗ್ಲಾಮ್ಜಾ ಕಾರಿನಲ್ಲಿ ಬಲೆನೋದಲ್ಲಿರುವಂತೆ 1.2 ಲೀಟರ್ ನ್ಯಾಚುರಲಿ ಆಸ್ಪಿರೇಟ್ 4 ಸಿಲಿಂಡರ್ ಪೆಟ್ರೋಲ್ ಎಂಜಿನ್ ಜೊತೆಗೆ ಸಿಎನ್ಜಿ ಕಿಟ್ ಅಳವಡಿಸಲಿದೆ. ಇದು ಹೊಸ ಕಾರು 5 ಸ್ಪೀಡ್ ಮ್ಯಾನ್ಯುವಲ್ ಗೇರ್ ಬಾಕ್ಸ್ನೊಂದಿಗೆ 76 ಬಿಎಚ್ಪಿ ಮತ್ತು 98.5 ಎನ್ಎಂ ಟಾರ್ಕ್ ಉತ್ಪಾದನೆ ಮಾಡಲಿದೆ. ಈ ಮೂಲಕ ಇದು ಪ್ರತಿ ಕೆಜಿ ಸಿಎನ್ಜಿಗೆ ಗರಿಷ್ಠ 30 ಕಿಲೋಮೀಟರ್ ಮೈಲೇಜ್ ಹಿಂದಿರುಗಿಸಲಿದೆ. ಸಿಎನ್ಜಿ ಕಾರುಗಳ ಅಬ್ಬರ ಹೆಚ್ಚುತ್ತಿರುವುದರಿಂದ ಕಿಯಾ ಇಂಡಿಯಾ ಕೂಡ ಹೊಸ ಯೋಜನೆ ಸಿದ್ಧಪಡಿಸಿದೆ. ಕಿಯಾ ಕಂಪನಿಯು ತನ್ನ ಜನಪ್ರಿಯ ಎಂಪಿವಿ ಕಾರು ಮಾದರಿಯಾದ ಕಾರಿನ್ಸ್ ಕಾರಿನಲ್ಲೂ ಹೊಸ ಸಿಎನ್ಜಿ ಮಾದರಿ ಬಿಡುಗಡೆ ಮಾಡುತ್ತಿದೆ. ಹೊಸ ಸಿಎನ್ಜಿ ಕಾರು ಬಿಡುಗಡೆಗಾಗಿ ಈಗಾಗಲೇ ವಿವಿಧ ಹಂತದ ಪರೀಕ್ಷೆಗಳನ್ನ ಕೈಗೊಳ್ಳಲಾಗುತ್ತಿದ್ದು, ಹೊಸ ಕಾರು 2023ರ ಮಾದರಿಯಲ್ಲಿ ಬಿಡುಗಡೆಯಾಗಬಹುದಾಗಿದೆ.
ಕಿಯಾ ಕಂಪನಿಯು ಮೊದಲ ಹಂತದಲ್ಲಿ ಕಾರಿನ್ಸ್ ಸಿಎನ್ಜಿ ಪರಿಚಯಿಸಲಿದ್ದು, ತದನಂತರ ಹಂತ ಹಂತವಾಗಿ ಇತರೆ ಮಾದರಿಗಳಲ್ಲೂ ಸಿಎನ್ಜಿ ವರ್ಷನ್ ಪರಿಚಯಿಸಲಿದೆ.